ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತಾರ್. ಒಂದು ವಿಷಯವನ್ನು ಇವತ್ತು ಭಾಳ ಪ್ರಮುಖವಾಗಿ ಒಬ್ಬ ಒಳ್ಳೆಯ ಅಥವಾ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕಿನ ಬಗ್ಗೆ, ಜೊತೆಗೆ ಅವರು ಗಣಿತವನ್ನು ಪ್ರೀತಿಸಿದ, ಜೊತೆಗೆ ಖಗೋಳಶಾಸ್ತ್ರವನ್ನು ಭವಿಷ್ಯಶಾಸ್ತ್ರದಿಂದ ದೂರ ಮಾಡಿದ, ವೈಜ್ಞಾನಿಕ ಅಭ್ಯಾಸ ಮಾಡಿದ, ಮತ್ತು ಈಗ ನಮ್ಮನ್ನು ಬಿಟ್ಟು ಹೋದ ಪ್ರೊಫೆಸರ್ ಬಾಲಚಂದ್ರ ರಾವ್ ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಾಗಿದೆ. ಯಾಕಂದ್ರೆ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ ಅಥವಾ ಗಣಿತ ಖಗೋಳ ಎರಡೂ ಒಂದು, ಅದ್ರ ಮೇಲೆ ಭವಿಷ್ಯ ಹೇಳುವಂಥ ನಾವು ಅನೇಕ ಜನರನ್ನು ನೋಡ್ತಾ ಇದ್ದೀವಿ. ಗ್ರಹಗತಿಗಳ ಮೇಲೆ, ಮತ್ತೊಂದರ ಮೇಲೆ ಹೇಳುವಂಥದ್ದನ್ನು, ಅದ್ರ ಬಗ್ಗೆ ಅಧ್ಯಯನವನ್ನು, ಅದು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಂಥ ಒಂದು ಸಾಹಸ ನಮ್ಮ ಎಸ್ ಬಾಲಚಂದ್ರ ರಾವ್ ಅವರು ಮಾಡಿದ್ದು. ಅದರಲ್ಲಿ ಭಾಳಷ್ಟು ಯಶಸ್ವಿಯಾದದ್ದು ನಾವು ಗಮನಿಸಬೇಕಾಗಿದೆ. ಯಾಕಂದ್ರೆ ವೈಚಾರಿಕ ಚಿಂತನೆಗಳು ಅಷ್ಟು ಸುಲಭವಾಗಿ ಬೆಳೆಯೋದಿಲ್ಲ, ಸುಲಭವಾಗಿ ಎಲ್ಲರಿಗೂ ಹಬ್ಬುವುದಿಲ್ಲ. ಅದರಲ್ಲೂ ಗಣಿತದ ನೆಲೆಗಟ್ಟಿನಲ್ಲಿ ಭಾಳಷ್ಟು ಜನ ಖಗೋಳಶಾಸ್ತ್ರ ಉಪಯೋಗ ಮಾಡಿಕೊಂಡು ಭವಿಷ್ಯಶಾಸ್ತ್ರ ಬಗ್ಗೆ ಹೇಳ್ತಾರೆ. ನಾಳೆ ಏನಾಗ್ತದೆ, ನಾಡದ್ದು ಏನಾಗ್ತದೆ, ಗ್ರಹಗತಿಗಳ ಮೇಲೆ ನಿಮ್ಗೆ ಏನಾಗ್ತದೆ, ಯಾವ ಲಾಭ ಅದ, ಎಷ್ಟು ಲಾಭ ಅದ, ಅಂಗೈ ತೋರಿಸಿ, ಅಂಗೈ ನೋಡಿ, ಅಂಗೈ ರೇಖೆಗಳ ಮೇಲೆ, ಈ ಗಣಿತದ ರೇಖೆಗಳ ಮೇಲೆ ಭವಿಷ್ಯ ನಿರ್ಮಾಣ ಮಾಡುವ, ನಿರೂಪಿಸುವ, ಭವಿಷ್ಯದ ಬಗ್ಗೆ ಹೇಳುವ ಅನೇಕ ಜನ ನಾವು ನೋಡಿದ್ವಿ. ಇದು ಎಷ್ಟು ಮಟ್ಟಿಗೆ ಸರಿ, ಖಗೋಳಶಾಸ್ತ್ರ ಯಾವಾಗಿಂದ ಇದು ಭವಿಷ್ಯಶಾಸ್ತ್ರ ಆಯಿತು ಅನ್ನೋ ಮಟ್ಟಿಗೆ ಅಭ್ಯಾಸ ಮಾಡೆ. ಅದರ